ಹೆಸರು ರಾಮಕೃಷ್ಣ ಅಂತೇಳಿ ನಾವು PVR ಸಿಲ್ಕ್ಸಿಂದ ಮಾತಾಡ್ತಾ ಇದ್ದೀವಿ. ಆಲ್ ಕಸ್ಟಮರ್ಗೆ ವೆಲ್ಕಮ್. ನಮ್ಮ ಹತ್ರ ಎಲ್ಲ ಮೆಟೀರಿಯಲ್ ಇದೆ, ಬನ್ನಿ ಸರ್, ದಯವಿಟ್ಟು ಬನ್ನಿ. ದಾಸರ ತಿಮ್ಮನಹಳ್ಳಿ ಹಾಗೂ ಗೋಪಾಲಪುರ ಗ್ರಾಮ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ 2023-24ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆ ಸಂಘದ ಗೌರವಾನ್ವಿತ ಅಧ್ಯಕ್ಷರು GA ವೆಂಕಟರಮಣಪ್ಪ ಹಾಗೂ ವಿಸ್ತರಣಾಧಿಕಾರಿಗಳು ಗೋಪಾಲಕೃಷ್ಣ ರೆಡ್ಡಿ, ಗೌರವಾನ್ವಿತ ಕಾರ್ಯಕಾರಿ ಮಂಡಳಿ ಸದಸ್ಯರು ವೆಂಕಟರಮಣಪ್ಪ, ವೆಂಕಟರಾಮ ನಾಯಕ್, ಮುನಿ ಲಕ್ಷ್ಮಮ್ಮ, ವೆಂಕಟಲಕ್ಷ್ಮಮ್ಮ, ತಿರುಮಲಮ್ಮ, ವೆಂಕಟೇಶಪ್ಪ, ವೆಂಕಟರಮಣಪ್ಪ, ಮುನಿಲಕ್ಷ್ಮಮ್ಮ, ವರದಪ್ಪ, ಶಿವಮ್ಮ, ರಮೇಶಪ್ಪ ಹಾಗೂ ಸಂಘದ ಸಿಬ್ಬಂದಿ ವರ್ಗ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು GP ಶ್ರೀನಿವಾಸ್ ಹಾಗೂ ಹಾಲು ಪರೀಕ್ಷಕರು ವೆಂಕಟರೋಣ. ಇದೇ ರೀತಿ ದಾಸರ ತಿಮ್ಮನಹಳ್ಳಿ ಡೈರಿ ಅಧ್ಯಕ್ಷರು DV ಶ್ರೀರಾಮರೆಡ್ಡಿ ಹಾಗೂ ವಿಸ್ತರಣಾಧಿಕಾರಿಗಳು, ಕಾರ್ಯಕಾರಿ ಮಂಡಳಿ ಸದಸ್ಯರು, ಅಧ್ಯಕ್ಷರು ಶ್ರೀರಾಮರೆಡ್ಡಿ, ಉಪಾಧ್ಯಕ್ಷರು ಆಂಜನೇಯ ರೆಡ್ಡಿ, ನಿರ್ದೇಶಕರು ಚೌಡರೆಡ್ಡಿ, ದೇವರಾಜ ರೆಡ್ಡಿ, ಆಂಜನೇಯ ರೆಡ್ಡಿ, ವೆಂಕಟರಮಣ ನಾಯಕ್, DL ವೆಂಕಟರಮಣಪ್ಪ, DM ಸುರೇಶ್, ಗೌರಮ್ಮ, ರಾಜಮ್ಮ, ರಾಮಾಂಜನೇಯ ಗೌಡ, ನಾರಾಯಣ ಸ್ವಾಮಿ, ಲಕ್ಷ್ಮೀ ದೇವಮ್ಮ, ಸಂಘದ ಸಿಬ್ಬಂದಿ ವರ್ಗ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀನಿವಾಸ ರೆಡ್ಡಿ, ಹಾಲು ಪರೀಕ್ಷಕರು ಆಂಜನೇಯ ರೆಡ್ಡಿ, ಸಹಾಯಕರು ರೇವಣಪ್ಪ. ಈ ಸಂದರ್ಭದಲ್ಲಿ ವಿಸ್ತರಣಾಧಿಕಾರಿಗಳು ಮಾತನಾಡಿ, ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆ 2023-24ನೇ ಸಾಲಿನ ವಹಿವಾಟು, ಖರ್ಚು ಮತ್ತು ವೆಚ್ಚಗಳ ಬಗ್ಗೆ ಚರ್ಚೆ, ಡೈರಿ ಅಭಿವೃದ್ಧಿಯ ಬಗ್ಗೆ ಚರ್ಚೆ, ಉತ್ತಮ ಗುಣಮಟ್ಟ ಹಾಲಿನ ಬಗ್ಗೆ ಚರ್ಚೆ, ಕ್ವಾಲಿಟಿ ನೀಡುವ ಬಗ್ಗೆ ಚರ್ಚೆ, ಹೀಗೆ ಹಲವಾರು ಸಮಸ್ಯೆಗಳ ಸಭೆಯಲ್ಲಿ ತಿಳಿಸಿದರು. ಗೋಪಾಲಪುರ ಚಂದ್ರಶೇಖರ್ ನಾಯಕ್ ಅವರಿಗೆ ಸಂಘದ ಆಡಳಿತ ಮಂಡಳಿಯಿಂದ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಬಂದಿರುವ ಎಲ್ಲರಿಗೂ ಊಟದ ವ್ಯವಸ್ಥೆಯಿಂದ ನೆರವೇರಿಸಿ ಈ ಸಂದರ್ಭದಲ್ಲಿ ದಾಸರ ತಿಮ್ಮನಹಳ್ಳಿ ಅಧ್ಯಕ್ಷರು ಶ್ರೀರಾಮರೆಡ್ಡಿ ಅವರು ಈ ದಿನ ವಾರ್ಷಿಕ ಸಾಮಾನ್ಯ ಸಭೆಯ 3 ಜನರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡು ಕಾರ್ಯಕ್ರಮ ಯಶಸ್ಸುಗೊಳಿಸಿ ಬಂದಿರುವ ಸಭೆಗೆ ಎಲ್ಲರಿಗೂ ಊಟದ ವ್ಯವಸ್ಥೆ ಏರ್ಪಡಿಸಲಾಗಿತ್ತು. ಈ ಸಂಘ ಸ್ಥಾಪನೆಗೆ ಸಂಸ್ಥಾಪಕರಾದಂತಹ ಎಷ್ಟೋ ಕಷ್ಟಪಟ್ಟು ಕೆಲಸಗಳು, ತಮ್ಮ ಸ್ವಂತ ವೈಯಕ್ತಿಕ ಕೆಲಸಗಳನ್ನು ಬದಿಗೊತ್ತಿ ಸಂಘದ ಗ್ರಾಮಕ್ಕೆ ಸೊಸೈಟಿಯನ್ನು ತರಬೇಕಾದರೆ ಶ್ರಮಪಟ್ಟಂತಹ ನಮ್ಮ ಸಂಘದ ಪ್ರಥಮ ಅಧ್ಯಕ್ಷರೂ ಆದಂತಹ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರೂ ಆದಂತಹ ಎನ್ನ ರೆಡ್ಡಪ್ಪನವರಿಗೆ ಈ ಸಂಘವನ್ನು, ಈ ಕಟ್ಟಡವನ್ನು ಕಟ್ಟಿ 25 ವರ್ಷ ಆಗಿರುವುದರಿಂದ ಇದರ ಪ್ರಯುಕ್ತವಾಗಿ ನಮ್ಮ ರೆಡ್ಡಪ್ಪನವರಿಗೆ, ಅದೇ ರೀತಿಯಾಗಿ ಈ ಸಂಘ ಕಟ್ಟುವಾಗ ಅಧ್ಯಕ್ಷರಾಗಿರತಕ್ಕಂತಹ ಶಂಕರರೆಡ್ಡಿ ಅವರಿಗೆ, ಅದೇ ರೀತಿಯಾಗಿ ಈ ಸಂಘ ಸ್ಥಾಪನೆಗೊಂಡಾಗಿನಿಂದ ಸಂಘದ ಕಾರ್ಯದರ್ಶಿಯಾಗಿ ಕೆಲಸವನ್ನು ಸಿಬ್ಬಂದಿ ವರ್ಗದಲ್ಲಿ ಕೆಲಸವನ್ನು ನಿರ್ವಹಿಸಿ ನಿವೃತ್ತಿಗೊಂಡಿರತಕ್ಕಂತಹ ಎಲ್ಲ ಅಂಗನವರಿಗೆ, ಈ 3 ಜನಕ್ಕೂ ಕೂಡ ಈ 25ನೇ ವರ್ಷದ ಪ್ರಯುಕ್ತವಾಗಿ ಸಂಘದ ಕಟ್ಟಡ 25ನೇ ವರ್ಷದ ಪ್ರಯುಕ್ತವಾಗಿ ಅವರಿಗೆ ಸಂಘದಿಂದ ಕೆಲವು ಸನ್ಮಾನವನ್ನು ನೀಡಬೇಕೆಂದು ನಾನು ಸಭೆಯಲ್ಲಿ ಚರ್ಚಿಸಿ 3 ಜನಕ್ಕೂ ಕೂಡ ಈ ಸಾಮಾನ್ಯ ಸಭೆಯಲ್ಲಿ ಸನ್ಮಾನವನ್ನು ನಾವು ಇಟ್ಕೊಂಡಿದ್ದೇವೆ. ಅವ್ರಿಗೆ సన్మాన కార్యక్రమವನ್ನು ನಾವು ఈ దిన నెరవేర్చుకుంటా ఇದ್ದೀವಿ. మీ సెక్రటరీకి చెప్పి ఇమీడియట్గా కమ్ తెప్పించుకోవాలి. మీరు కమ్ లేదు అంటే మీకు ఇన్సూరెన్స్ అయ్యేద్దాం. మీకు ఏడాది టైం ఉంటుంది కమ్మేసిన ఇంకా మొదలు ఏమైనా పోగొట్టుకుంటే కమ్ తెప్పించుకోండి. ఇంకా జనాలకి ఇన్సూరెన్స్ ఆవులకి వెళ్తారా, మీరు ఇన్సూరెన్స్ చేసుకుంటారా? ఆవులకి జనాలకి కూడా అదే ತರ ఇన్సూరెన్స్ ఉంది. ప్రీమియం మీరు అర్థం కడితే మొక్కుడు మళ్ళీ ఇస్తారు. ಜನಕ್ಕೆ ಏನೋ ಪ್ರಾಬ್ಲಮ್ ಇದೆ, ಅದು ಕ್ಲೇಮ್ ಇದೆ. ಅದೇ ರೀತಿ ಮುಂದಿನ ಸಾಲಿಗೆ ಅದೇ ಖರ್ಚುಗಳಾಯಿತು, ಮತ್ತು ಚುನಾವಣಾ ವೆಚ್ಚಗಳು ಮಾತ್ರ ನಿಮ್ಗೆ ಬರೋದಿಲ್ಲ. ಅದು ಬಿಟ್ಟು ಉಳಿದಿರೋ ಖರ್ಚುಗಳೆಲ್ಲ ಹಾಗೆ ಇರ್ತದೆ. ಅದರಿಂದ
ನಿಮಗೆ ನಾವು ಶೇಕಡ 3% ಅಂತ ಹೆಚ್ಚಿಗೆ ನಾವು ಅಂದಾಜನ್ನು ಮಾಡಿಕೊಂಡು ಮುಂದಿನ ಸಾಲಿಗೆ ಅಂದಾಜು ನಾವು ಈ ಸಭೆಯಲ್ಲಿ ಮಂಜೂರು ಪಡ್ಕೊಂಡು ಅಮೌಂಟ್ ಮುಂದುವರಿಬೇಕಾಗುತ್ತದೆ. ಮತ್ತು 24-25ನೇ ಸಾಲಿಗೆ 70% ನೇಮಕಾತಿ ಮತ್ತು ಸಂಭಾವನೆ ಅಂದರೆ ಮುಂದಿನ ಸಾಲಿಗೆ ನಿಮ್ಮ ಸಂಘದ 10% ಮಾಡೋದಕ್ಕೆ ನೀವು 10% ಈ ಸಭೆಯಲ್ಲಿ ಆಯ್ಕೆ ಮಾಡಬೇಕಾಗುತ್ತದೆ. ನೀವು ಅದನ್ನು ನಾವು 94,124 ರೂಪಾಯಿ ನಾವು ಬೋನಸ್ ರೂಪದಲ್ಲಿ ತಗೊಳ್ಳೋದಕ್ಕಾಗೋದಿಲ್ಲ. ಅದರಲ್ಲಿ ನಿಧಿಗಳನ್ನು ತೆಗಿಬೇಕಾಗುತ್ತದೆ. ಆಪತ್ತು ನಿಧಿ 25% ಅಂತೆ 23,531 ರೂಪಾಯಿ 10 ಪೈಸೆ ನಿವ್ವಳವಾಗಿ ಸಹಕಾರ ಶಿಕ್ಷಣ ನಿಧಿಗೆ 1,411 ರೂಪಾಯಿ 87 ಪೈಸೆ ಹೋಗಬೇಕು. ಕಟ್ಟಡ ನಿಧಿ 10% ಅಂತ 6,918 ರೂಪಾಯಿ 14 ಪೈಸೆ ಹೋಗುತ್ತೆ. ಶೇರ್ ಡಿವಿಡೆಂಟ್ಗೆ 871 ರೂಪಾಯಿ 20 ಪೈಸೆ ಹೋಗುತ್ತೆ. ಸದಸ್ಯರ ಬೋನಸ್ಸು ಶೇಕಡ 65ರಂತೆ 39,904 ರೂಪಾಯಿ 85 ಪೈಸೆಯಷ್ಟು ನಾವು ಉತ್ಪಾದಕರಿಗೆ ಬೋನಸನ್ನು ಕೊಡಬೇಕಾಗ್ತದೆ. ಇದನ್ನು 100 ರೂಪಾಯಿಗೆ ನಾವು ಲೆಕ್ಕ ಮಾಡಿದಾಗ 100ಕ್ಕೆ 1 ರೂಪಾಯಿ 23 ಪೈಸೆ ನಾವು ಉತ್ಪಾದಕರಿಗೆ ಬೋನಸನ್ನು ಕೊಡಬೇಕಾಗ್ತದೆ. ಒಳ್ಳೆ ಲಾಭನೇ ಬಂದಿದೆ. ಈ ಚುನಾವಣಾ ವೆಚ್ಚ ಇಲ್ಲ ಅಂದಿದ್ರೆ ನಿಮಗೆ ಇನ್ನು ಡಬ್ಬದಿಂದ ನಮ್ಮ ಸಂಘಕ್ಕೆ ಜಮಾ ಆಗಿರೋದು 35,58,508 ರೂಪಾಯಿ 85 ಪೈಸೆಯಷ್ಟು ನಮಗೆ ಒಕ್ಕೂಟದಿಂದ ಬಂದಿರ್ತದೆ. ಮತ್ತೆ ಸ್ಥಳೀಯ ಹಾಲು ಮಾರಾಟ ಏನು ಪ್ರತಿದಿನ ಇಲ್ಲಿ ನೀವು ಮಾರಾಟ ಮಾಡ್ತೀರಿ, ಇಲ್ಲಿ ಊರಲ್ಲೇ ಸ್ಥಳೀಯ ಹಾಲು ಮಾರಾಟ ಅದರಲ್ಲಿ ಬಂದು 88,428 ರೂಪಾಯಿ 20 ಪೈಸೆಯಷ್ಟು ಜಮಾ ಆಗಿರ್ತದೆ. ಮಾದರಿ ಹಾಲು ನೀವು ಟೆಸ್ಟಿಂಗ್ ಅಂತ ಹೇಳ್ಬಿಟ್ಟು 50 ಗ್ರಾಮ್ ಹಾಲು ಹಾಕ್ತಾ ಇರ್ತಾರೆ, ಅದ್ರಲ್ಲಿ ಬಂದು 55,898 ರೂಪಾಯಿಯಷ್ಟು ಜಮಾ ಬಂದಿರ್ತದೆ. ಖರ್ಚುಗಳನ್ನು ನಾವು ನೋಡಿದಾಗ ಆಡಳಿತಾತ್ಮಕ ವೆಚ್ಚಗಳು ಹಾಗೂ ನಷ್ಟದ ಖಾತೆಗಳು ಖರ್ಚುಗಳು ಬಂದು ಸಿಬ್ಬಂದಿ ವೇತನಕ್ಕೆ ಒಟ್ಟು 1,10,400 ರೂಪಾಯಿ ಖರ್ಚಾಗಿದೆ. ಸಿಬ್ಬಂದಿ ಸಮವಸ್ತ್ರಕ್ಕೆ 3,000 ರೂಪಾಯಿ ಆಗಿದೆ. ವಿದ್ಯುತ್ ಬಂದು 1,000 ವಿದ್ಯುತ್ ರಿಪೇರಿ ದುರಸ್ತಿಗೆ 1,500 ರೂಪಾಯಿ. ತರಬೇತಿ ಭತ್ಯೆ ಪ್ರಯಾಣ ಭತ್ಯೆ ಬಂದು 1,500 ರೂಪಾಯಿ ಆಗಿದೆ. ಚುನಾವಣಾ ತಯಾರಿಕಾ ವೆಚ್ಚಗಳಿಗೆ 20,500 ರೂಪಾಯಿ. ಚುನಾವಣಾ ವೆಚ್ಚಗಳಿಗೆ ಬಂದು ದಿನಾಚರಣೆಗೆ 700 ರೂಪಾಯಿ ಖರ್ಚಾಗಿದ್ದಾರೆ. ಇವ್ರಿಗೆ ವರ್ಕರ್ ಅವರಿಗೆ 3,600 ರೂಪಾಯಿ ಖರ್ಚಾಗಿದೆ. ಬುಕ್ಸು ಖರೀದಿಗೆ N3 ನೋಟ್ 89 ರೂಪಾಯಿ 59 ಪೈಸೆ ಅಂತ ಇದೆ. ಸ್ಕೇಲ್ ಸರ್ವಿಸ್ ಚಾರ್ಜು N3 ನೋಟ್ 10 ರೂಪಾಯಿ ಅయింది. ಒಟ್ಟು 88,292 ರೂಪಾಯಿ 27 పైసే అంతా ఖర్చు అయింది టోటల్గా. వ్యాపార లాభం వచ్చి మనకి 1,25,239 పైసలు అంతా మనకి వ్యాపార లాభం వచ్చింది. ఖర్చులు పోగా మనకి నివ్వల లాభం వచ్చి 84,455 రూపాయల 90 పైసలు అంతా మనకి మిగిలింది నివ్వల లాభం. దీంట్లో మీరు నిధి బోనస్ ఇచ్చారు. లాస్ట్ ఇయర్ మీకు 2 బోనస్ ఇచ్చారు. అదే రీతి ఈ దుడ్డంతా మనం 85,000 పూర్తిగా మనం బాగా ఇది ఇస్తున్నట్టు బోనస్ తీసుకుంటారు. దానికి నిధులు అంతా తీసి లాస్ట్ మీకు ఇన్వెస్ట్మెంట్ దాన్ని బోనస్ పైన రియాలిటీ కూడా మీరు దాన్ని అడ్వైస్ చేస్తారు. ಖರ್ಚುಗಳು ಕಳೆದು ನಮ್ಗೆ ಉಳಿದಿರ್ತಕ್ಕಂಥದ್ದು ನಿವ್ವಳ ಲಾಭ ಬಂದು 84,455 ರೂಪಾಯಿ 30 ಪೈಸೆಯಷ್ಟು ನಮಗೆ ನಿವ್ವಳ ಲಾಭ ಸಂಘ ಈ ವರ್ಷದಲ್ಲಿ ಗಳಿಸಿರ್ತದೆ. ಮತ್ತೆ ನಾವು 2024-25ನೇ ಸಾಲಿಗೆ ಅಂದಾಜು ಬಜೆಟ್ ಈ ಸಭೆಯಲ್ಲಿ ಮಂಜೂರು ಪಡಿಬೇಕಾಗುತ್ತದೆ. ಈ ಸಾಲಿನ ಸದರಿ ಸಾಲಿನಲ್ಲಿ ಏನು ನಾವು ಖರ್ಚುಗಳು ಮಾಡಿದ್ರೆ ಅದೇ ಖರ್ಚುಗಳು ವೇತನ ಜಾಸ್ತಿ ಮಾಡಬೇಕು ಅಂತ ಇದ್ರು ಅವನ್ನೆಲ್ಲ ನಾವು ಜಾಸ್ತಿ ಮಾಡಬೇಕು ಅಂತ ಖರ್ಚು ಜಾಸ್ತಿ ಆಗುತ್ತೆ. ಶೇಕಡ 5ರಷ್ಟು ನಾವು ಖರ್ಚುಗಳನ್ನು ಮಾಡೋಕ್ಕೆ ನಮ್ಗೆ ಅವಕಾಶ ಇರ್ತದೆ. ಇದು ಅವರು ವೇತನ ಜಾಸ್ತಿ ಮಾಡಬೇಕು ಅಂತ ನೀವು ಈಗಾಗಲೇ ಪ್ರಸ್ತಾವನೆ ಮಾಡಿದ್ದೀರಿ. ಅದಕ್ಕೋಸ್ಕರ ಒಂದು ಅಂದಾಜು ಬಜೆಟ್ನ ನಾವು ಒಂದು 5% ಏರಿಕೆ ಮಾಡಿಕೊಂಡು ಸಿಬ್ಬಂದಿಯವರಿಗೆ ವೇತನವನ್ನು ಹೆಚ್ಚಳ ಮಾಡಲಿಕ್ಕೆ ನಾವು ಇಲ್ಲಿ ಅವಕಾಶ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ.
ವೆಚ್ಚ ಬಂದು 5,826 ರೂಪಾಯಿ ಆಗಿದೆ. ಟೈಪಿಂಗ್ ಮತ್ತು ಆಡಿಟ್ ವೆಚ್ಚಗಳಿಗೆ 2,000 ರೂಪಾಯಿ ಖರ್ಚಾಗಿದೆ. ಬ್ಯಾಂಕ್ ವೆಚ್ಚಗಳಿಗೆ 94 ರೂಪಾಯಿ ಖರ್ಚಾಗಿದೆ. ಇತರ ವೆಚ್ಚಗಳು ಬಂದು 5,350 ರೂಪಾಯಿ ಆಗಿದೆ. ವಿದ್ಯುತ್ ವೆಚ್ಚ ಬಂದು 3,163 ರೂಪಾಯಿ ಆಗಿದೆ. ಅಳತೆ ಮತ್ತು ತೂಕ ಮಾಪನ ಇಲಾಖೆಗೆ 1,850 ರೂಪಾಯಿ ಖರ್ಚಾಗಿದೆ. ಸ್ವತಂತ್ರ ದಿನಾಚರಣೆ ವೆಚ್ಚ ಬಂದು 700 ರೂಪಾಯಿ ಖರ್ಚಾಗಿದೆ. ಎಐ ಬಾಬತ್ತು ಅಂದರೆ ನಿಮ್ಮೂರಿಗೆ ಎಐ ಕಾರ್ಯಕರ್ತರು ಬರ್ತಾ ಇರ್ತಾರೆ, ಅವ್ರಿಗೆ ಬಂದು 3,600 ರೂಪಾಯಿ ನೀಡಿರ್ತಾರೆ. ಮತ್ತು DCS ಬುಕ್ಸ್ ಖರೀದಿಗಳಿಗೆ ಬಂದು 1,889 ರೂಪಾಯಿ 59 ಪೈಸೆ ಖರ್ಚಾಗಿದೆ. ಸ್ಕೇಲ್ ಸರ್ವಿಸ್ ಅದು ಬಂದು 815 ರೂಪಾಯಿ ಆಗಿದೆ. ಒಟ್ಟು 88,292 ರೂಪಾಯಿ 25 ಪೈಸೆಯಷ್ಟು ನೀವು ಸಂಘದಲ್ಲಿ ಖರ್ಚು ಮಾಡಿರ್ತೀರ. ಶರಣಯ್ಯ ಶರಣ ಬೆಳಕ ನೀಡಯ್ಯ ಬಾಳೆಲ್ಲ ಬೆಳಕುವ ಬೆಳಕ ನಿನ್ನ ನಂಬಿದ ಜನತೆಯೂರಯ್ಯ ಎಲ್ಲ ಸುಖ ತಂದೆ ತಾಯೋ ನಮ್ಮ ಗರಿಮುಖ ಶರಣಯ್ಯ ಶರಣ ಬೆಳಕ ನೀಡಯ್ಯ ಬಾಳೆಲ್ಲ ಬೆಳಕುವ ಬೆಳಕ ಸೂರ್ಯನಿದರಳಿ ಮಂಜು ಕರಗುವ ರೀತಿ ನಿನ್ನ ನಡೆಯಲು ಓಡೋದು ಭೀತಿ ನೀಡಯ್ಯ ನಿದರಳಿ ಮಂಜು